ರಾಹುಲ್ ಗಾಂಧಿ ಹಾದಿಯಲ್ಲೇ ಡಿಕೆ ಶಿವಕುಮಾರ್ ನಡೀತಾ ಇದ್ದಾರ. ಹೊಸ ವರ್ಷಾಚರಣೆಗೆ ವಿದೇಶಕ್ಕೆ ಹಾರಿದ ಡಿಕೆಶಿ. ರಾಹುಲ್ ಗಾಂಧಿ ಹಾದಿಯಲ್ಲಿ ಡಿಕೆ ಶಿವಕುಮಾರ್ ನಡೀತಾ ಇರುವಂತದ್ದು. ನಾಲ್ಕೈದು ದಿನ ಕುಟುಂಬದೊಂದಿಗೆ ಹೊಸ ವರ್ಷಾಚರಣೆಗೆ ಮುಂದಾಗಿರ್ತಕ್ಕಂಥ ಡಿಕೆಶಿ ಹೊಸ ವರ್ಷಕ್ಕೆ ವಿದೇಶ ಪ್ರವಾಸವನ್ನ ಕೈಗೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಿನ್ನೆ ತಾನೇ ರಾಹುಲ್ ಗಾಂಧಿ ಅವರು ಕೂಡ ವಿದೇಶಕ್ಕೆ ತೆರಳಿದ್ದಾರೆ. ಕೆನಡಾ, ಟರ್ಕಿ ಪ್ರವಾಸಕ್ಕೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಜನವರಿ 4ರಂದು ವಾಪಸ್ ಆಗ್ತಾರಂತೆ ಡಿಕೆ ಶಿವಕುಮಾರ್ ಅವರ ಕುಟುಂಬ. ಈಗ ನಿನ್ನೆ ತಾನೇ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಂತ ಹಿನ್ನೆಲೆಯಲ್ಲಿ ಬಿಜೆಪಿ ಸಾಕಷ್ಟು ಕಿಡಿಯನ್ನ ಕಾರಿತ್ತು. ಇಡೀ ರಾಷ್ಟ್ರಾದ್ಯಂತ 7 ದಿನ ಶೋಕಾಚರಣೆಯನ್ನ ಮಾಡಲಾಗ್ತಾ ಇದೆ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರ ನಿಧನದ ಹಿನ್ನೆಲೆಯಲ್ಲಿ. ಹಾಗಿದ್ದಾಗಿ ಕೂಡ ಇಂಥ ಒಂದು ಪ್ರವಾಸ ಬೇಕಿತ್ತ ಅಂತ ಪ್ರಶ್ನೆಯನ್ನ ಮಾಡಲಾಗಿತ್ತು. ಆದರೆ ಈಗ ಡಿಕೆ ಶಿವಕುಮಾರ್ ಕೂಡ ವಿದೇಶಕ್ಕೆ ತೆರಳಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿರ್ತಕ್ಕಂಥದ್ದು. ಹೀಗಾಗಿ ಹೊಸ ವರ್ಷಾಚರಣೆ ಸಂಭ್ರಮದ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ಮಧ್ಯರಾತ್ರಿ ಇಡೀ ಕುಟುಂಬದ ಸಮೇತ ವಿದೇಶ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಕೆನಡಾ ಮತ್ತೆ ಟರ್ಕಿ ಪ್ರವಾಸವನ್ನ 5 ದಿನಗಳ ಕಾಲ ಈ ಒಂದು ಮಹತ್ವ ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು. ತಮ್ಮ ಕುಟುಂಬದ ಸಮೇತ ಡಿಕೆ ಶಿವಕುಮಾರ್ ಅವರು ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೊಂದು ಖಾಸಗಿ ಪ್ರವಾಸ, ಖಾಸಗಿ ವಿದೇಶ ಪ್ರವಾಸ, ಯಾವುದೇ ರೀತಿಯಾದಂತ ರಾಜಕಾರಣ ಇಲ್ಲ ಅನ್ನುವಂತ ಒಂದು ಮಾತನ್ನ ಅವರ ಒಂದು ಆಪ್ತ ವಲಯದವರು. ಒಟ್ಟಿನಲ್ಲಿ ಇದು ಹೊಸ ವರ್ಷಾಚರಣೆಯ ಸಂಭ್ರಮದ ಹೊಸ್ತಿಲಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದು ಕುಟುಂಬದ ಸಮೇತವಾಗಿ ತೆರಳಿರ್ತಕ್ಕಂಥ ಹಿನ್ನೆಲೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ತೆರಳಿದ್ದಾರೆ. ಇದೊಂದು ಖಾಸಗಿ ಪ್ರವಾಸ ಅನ್ನುವಂಥದ್ದು ಅವರ ಒಂದು ಆಪ್ತ ವಲಯದಲ್ಲಿ, ಅವರ ಒಂದು ನಿವಾಸದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಧನ್ಯವಾದಗಳು ತಿಮ್ಮೇಗೌಡ ನಿಮ್ಮೆಲ್ಲ ಮಾಹಿತಿಗೆ.